ಕಂದಾಯ ಇಲಾಖೆ ಬಳಿ ವಿದ್ಯುತ್ ಬಿಲ್ ತುಂಬಲು ಹಣವಿಲ್ವಾ? ಬೆಳಗಾವಿ ಉಪನೋಂದಣಿ ಕಚೇರಿಯಿಂದ 4 ತಿಂಗಳ ಕರೆಂಟ್ ಬಿಲ್ ಬಾಕಿ ಇದೆಯಂತೆ. ಕಂದಾಯ ಇಲಾಖೆ ಬಳಿ ವಿದ್ಯುತ್ ಬಿಲ್ ತುಂಬಲು ಹಣವಿಲ್ವಾ? ಬೆಳಗಾವಿ ಉಪನೋಂದಣಿ ಕಚೇರಿಯಿಂದ 4 ತಿಂಗಳ ಕರೆಂಟ್ ಬಿಲ್ ಬಾಕಿ. ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ವಿದ್ಯುತ್ ಸಂಪರ್ಕ ಕಡಿತ ಮಾಡಿದ ಹೆಸ್ಕಾಂ. ಕಳೆದ 2 ದಿನಗಳಿಂದ ಕತ್ತಲೆಯಲ್ಲೇ ಸಬ್ ರಿಜಿಸ್ಟ್ರಾರ್ ಕಚೇರಿ. ವಿದ್ಯುತ್ ಇಲ್ಲದೆ ಆಸ್ತಿ ನೋಂದಣಿ ಕಾರ್ಯಗಳು ಸ್ಥಗಿತವಾಗಿದೆ. ಸಿಬ್ಬಂದಿ ಜೊತೆಗೆ ಆಸ್ತಿ ನೋಂದಣಿಗೆ ಬಂದವರ ಪರದಾಟ. 4 ತಿಂಗಳ ಕರೆಂಟ್ ಬಿಲ್ 2,31,000 ರೂಪಾಯಿ ಬಾಕಿ ಇದೆ. ಬಾಕಿ ಬಿಲ್ ತುಂಬುವಂತೆ ಸಾಕಷ್ಟು ಬಾರಿ ಹೆಸ್ಕಾಂ ಎಚ್ಚರಿಕೆಯನ್ನ ಕೊಟ್ಟಿದ್ರು ಸಹಿತ ಆದ್ರೂ ಬಿಲ್ ತುಂಬದ ಉಪನೋಂದಣಿ ಕಚೇರಿ ಅಧಿಕಾರಿಗಳು. ಪರಿಣಾಮ ಕರೆಂಟ್ ಕಟ್, ಸಾರ್ವಜನಿಕರ ಪರದಾಟ ಶುರುವಾಗಿದೆ. ಕಂದಾಯ ಇಲಾಖೆ ಕರ್ಮಕಾಂಡಕ್ಕೆ ಆಕ್ರೋಶ ಸ್ಫೋಟವಾಗ್ತಾ ಇರುವಂತದ್ದು. ಕಂದಾಯ ಇಲಾಖೆ ಬಳಿ ವಿದ್ಯುತ್ ಬಿಲ್ ತುಂಬಲು ಹಣವಿಲ್ವಾ? ಬೆಳಗಾವಿ ಉಪನೋಂದನಾ ಕಚೇರಿಯಲ್ಲಿ 4 ತಿಂಗಳ ಕರೆಂಟ್ ಬಿಲ್ ಬಾಕಿ ಇದೆ ಅಂತೆ. ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ವಿದ್ಯುತ್ ಸಂಪರ್ಕ ಕಡಿತ ಮಾಡಿದ ಹೆಸ್ಕಾಂ. ಕಳೆದ 2 ದಿನಗಳಿಂದ ಕತ್ತಲೆಯಲ್ಲಿ ಸಬ್ ರಿಜಿಸ್ಟ್ರಾರ್ ಕಚೇರಿ ಇರುವಂತದ್ದು. ವಿದ್ಯುತ್ ಇಲ್ಲದೆ ಆಸ್ತಿ ನೋಂದಣಿ ಕಾರ್ಯಗಳು ಸ್ಥಗಿತವಾಗಿದೆ. ಸಿಬ್ಬಂದಿ ಜೊತೆಗೆ ಆಸ್ತಿ ನೋಂದಣಿಗೆ ಬಂದವರ ಪರದಾಟ ಇಲ್ಲಿ. 4 ತಿಂಗಳ ಕರೆಂಟ್ ಬಿಲ್ 2,31,000 ರೂಪಾಯಿ ಬಾಕಿ ಇದೆ. ಬಾಕಿ ಬಿಲ್ ತುಂಬುವಂತೆ ಸಾಕಷ್ಟು ಬಾರಿ ಹೆಸ್ಕಾಂಗೆ ಎಚ್ಚರಿಕೆಯನ್ನ ಕೊಟ್ಟರು ಸಹಿತ ಅಲ್ಲಿ ಬಿಲ್ ಅನ್ನ ತುಂಬಿಲ್ಲ. ಹೀಗಾಗಿ ಜನಗಳ ಪರದಾಟ ಶುರುವಾಗಿದೆ. ಯಾಕಂದ್ರೆ ಕೆಲವೊಂದಿಷ್ಟು ಕಾರ್ಯಗಳಾಗಬೇಕು, ಕೆಲಸಗಳಾಗಬೇಕು ಅಂತ ಅಂದ್ರೆ ಅಲ್ಲಿ ಕರೆಂಟ್ ಬೇಕೇ ಬೇಕು. ಸೊ ಹಾಗಾಗಿ ಅದು ಕೂಡ ಸ್ಥಗಿತಗೊಂಡಿದೆ. ಕಂಪ್ಯೂಟರ್ಗಳು ಕೂಡ ಅಲ್ಲಿ ಆನ್ ಆಗಲ್ಲ, ಸಿಸ್ಟಮ್ಸ್ಗಳು ಕೂಡ ಅಲ್ಲಿ ಆಫ್ ಆಗಿರುತ್ತೆ. ಹೀಗಾಗಿ ಜನಗಳಿಗೆ ಬೇಕಾದಂಥ ಒಂದಿಷ್ಟು ಡಾಕ್ಯುಮೆಂಟ್ಸ್ಗಳು ಕೂಡ ಅಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಅಲ್ರಿ ಏನು ಕರ್ಮ ಅಂತ ಒಂದು ಸರ್ಕಾರಿ ಜಾಗದಲ್ಲಿ 4 ತಿಂಗಳಿಂದ ಅಲ್ಲಿ ಬಿಲ್ಲನ್ನು ತುಂಬಿಲ್ಲ ಅಂತ ಅಂದರೆ ನಮ್ಮ ಸರ್ಕಾರ ಎಷ್ಟು ಮಟ್ಟಿಗೆ ಅಲ್ಲಿ ಆರ್ಥಿಕವಾಗಿ ಅಲ್ಲಿ ಮುನ್ನುಗ್ಗಿದೆ, ಆರ್ಥಿಕವಾಗಿ ಎಷ್ಟು ಸ್ಟೇಬಲ್ ಆಗಿದೆ, ಎಷ್ಟೊಂದು ಹಣವನ್ನು ಇಟ್ಕೊಂಡಿದೆ ಅನ್ನುವಂಥದ್ದು ಇದರಲ್ಲೇ ಗೊತ್ತಾಗುತ್ತೆ. ನಿಮ್ಮ ಸ್ಥಿತಿನೇ, ಸರ್ಕಾರದ ಸ್ಥಿತಿನೇ ಹೀಗಾದರೆ ಇನ್ನು ಅಲ್ಲಿ ಜನಗಳ ಸ್ಥಿತಿ ಏನಾಗಬೇಕು, ಸಾರ್ವಜನಿಕರ ಸ್ಥಿತಿ ಏನಾಗಬೇಕು? ಈ ರೀತಿಯಾಗಿ ನಿಮ್ಮ ಹತ್ರನೇ ದುಡ್ಡಿಲ್ಲ. ಯಾಕಂದರೆ ನೀವು ಮಾಡಿರುವಂಥ ಕರೆಂಟ್ ಬಿಲ್ಲನ್ನು, ನೀವು ಕೊಟ್ಟಿರುವಂಥ ಇಷ್ಟೊಂದು ಬಿಲ್ಲನ್ನು, ಅಲ್ಲಿ ಟ್ಯಾಕ್ಸನ್ನು ನಿಮಗೆ ಕಟ್ಟಕ್ಕಾಗ್ತಿಲ್ಲ ಅಂತ ಅಂದರೆ ಇನ್ನು ಜನ ಹೇಗೆ ಕಟ್ಟೋದು? ಸರ್ಕಾರಕ್ಕೆ ಆಗ್ತಾ ಇಲ್ಲ, ನಿಮ್ಮ ಕರೆಂಟ್ ಬಿಲ್ಲನ್ನು ನಿಮಗೇ ತುಂಬ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಜನ ಹೆಂಗೆ ತುಂಬೋದು ಅಂತ ಒಂದಿಷ್ಟು ಇಲ್ಲಿ ನಮಗೆ ಪ್ರಶ್ನೆಗಳು ಕಾಣಿಸ್ತಾ ಇದೆ. ದಯವಿಟ್ಟು ಗೃಹ ಸಚಿವರು ಇತ್ತ ಗಮನಿಸಿ. ನೀವು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನೀವು ಕೂಡ ಗಮನಿಸಬೇಕು. ನೋಡಿ, ನಿಮ್ಮ ಪರಿಸ್ಥಿತಿನೇ ಹೀಗಾದರೆ ನಮ್ಮ ಪರಿಸ್ಥಿತಿ ಇನ್ನು ಹೇಗೆ? ಸಾರ್ವಜನಿಕ ಸ್ಥಿತಿ ಹೇಗೆ? ಅವರು KBI ಅವರು ಕರೆಂಟ್ ತೆಗೆದಾರಂತ ಇಲ್ಲಿ ಯಾವ ಕೆಲಸನೂ ಆಗವಲ್ತು. ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಯಾವ ಖರೀದಿನೂ ಆಗವಲ್ವು. 3 ದಿವಸ ಆಯ್ತು ನಾವು ಬಂದು ಕುಂತ. ಇವ್ರಿಗೆ ನಾಚಿಕೆ ಆಗ್ಬೇಕು. ಕರೆಂಟ್ ಬಿಲ್ ತುಂಬಿಲ್ಲ ಅಂತಂದ್ರೆ ಅದು ಸಮಸ್ಯೆ ಇದಾರೆ ಸರ. ಮುಂಜಾನೆಗಿನ ಬಂದು 6 ಗಂಟೆ ಮಟ್ಟ ಕುಂತ್ರು ಯಾವುದು ಒಂದು ಕೆಲಸ ಮಾಡಕ್ಕೆ ಇರಲ್ಲ ಆಫೀಸರ್. ಇದನ್ನೆಲ್ಲ ನೋಡ್ಕೊಂಡು ಸಬ್ ರಿಜಿಸ್ಟ್ರಾರ್ ರಜಾ ಟಿಟಿ ಕೊಟ್ಟು ಹೋಗ್ಬಿಟ್ಟಾರೆ. ಮುಂದ್ರಿ ಸಬ್ ರಿಜಿಸ್ಟ್ರಾರ್ ರಜಾ ಮೇಗದಾರ ಅಂತ ಹೇಳ್ತಾರ. ಇವ್ರು ಕೆಳಗಿನ ಅಧಿಕಾರಿಗಳನ್ನ ಕೇಳಿದ್ರ ಜನರೇಟರ್ನೂ ಇಲ್ಲ. ಈ ಬೆಳಗಾವಿ ಜಿಲ್ಲೆನಲ್ಲಿ ಇಂಥ ಒಂದು ದೊಡ್ಡ ಜಿಲ್ಲೆನಲ್ಲಿ ಒಂದು ಜನರೇಟರ್ ಇಲ್ಲ ಅಂತಂದ್ರೆ ಇವ್ರ ಅಧಿಕಾರಿಗಳು ಏನು ಮಾಡ್ತಿದಾರ? ಇದನ್ನ ಮಾರ್ಕೊಂಡ್ ಕೆಲಸ ಮನ್ಯಾಗ ಕುಂದ್ರನು. ಕರೆಂಟ್ ರೊಕ್ಕ ತುಂಬದಕ್ರಿ? ಹೌದಾ? ಅವ್ರದ್ದೇನು ತಪ್ಪೈತ್ರಿ? ಸಾಕಷ್ಟು ಸರ ಕರೆಂಟ್ ಚೀಲ ಗಂಟೆ ರೊಕ್ಕ ತುಂಬ್ತಾರ ದಿನ. ಯಾಕೆ ತುಂಬಕ್ಕಾಗಲ್ಲ? ತುಂಬಬೇಕಾಗಿತ್ತಲ್ಲ. ಇದನ್ನ ಮಾರ್ಕೊಂಡು ಹೋಗಿಬಿಡೋರು. ಅದ ರಗಡ್ ಹಣ ಬರ್ತದೆ ಸರ. ಇದನ್ನ ಮಾರ್ಕೊಂಡು ಮನ್ಯಾಗ ಆರಾಮ್ ಕುಂತ್ಬಿಡೋರು. ನಿನ್ನೆ ಸ್ಯಾಂಕ್ಷನ್ ಆಗಿದೆ ಬೆಳಗಾವಿ ಜಿಲ್ಲೆಗೆ 15 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಬಿಲ್ಡಿಂಗ್ ಎಕ್ಸ್ಪೆನ್ಸಸ್ ಅಂತ. ಅದರಲ್ಲೇ ಎಲೆಕ್ಟ್ರಿಸಿಟಿ ಬಿಲ್ಲು ಇದು ಮಾಡಬೇಕು. ಈಗ ಬಿಲ್ ಮಾಡಿ ಅವರಿಗೆ ಕೊಟ್ಟು ಎಲೆಕ್ಟ್ರಿಸಿಟಿ ರಿಸ್ಟೋರ್ ಮಾಡೋಕ್ಕೆ ಕ್ರಮ ತಗೊಂಡು. ಎಷ್ಟು ಬಾಕಿ ಇದೆ ಸರ್? 2,10,000 ಒಂದೇ ಮೀಟರ್ ಇರೋದು. ನಾರ್ತ್ಗೆ ಸೌತ್ಗೆ ಒಂದೇ ಮೀಟರ್ ಇರೋದು. ಎಷ್ಟು? 1 ತಿಂಗಳದ ಇಲ್ಲ, ಒಂದು 2-3 ತಿಂಗಳು. ಯಾಕೆ ಕಟ್ಟಿಲ್ಲ ಸರ್? ನಿನ್ನೆ ಸ್ಯಾಂಕ್ಷನ್ ಆಯಿತು ಏನು ಸರ್ ಬಿಲ್ಲು. 3-4 ತಿಂಗಳು ಕಟ್ಟಿಲ್ಲ. ಯಾಕಂದ್ರೆ ಅದು ಹಂತವಾಗಿ ಬಿಡ್ತಿರ್ತಾರೆ. ಅದು ಎಲ್ಲ ನಮ್ಮಲ್ಲಿ 18 ತಾಲೂಕುಗಳಿದ್ದಾವೆ. ಇದನ್ನೆಲ್ಲ ಎಲ್ಲರಿಗೂ ಇದು ಮಾಡಬೇಕು. ಅದು ಪಾಟ್ಲಿ ಇದು ಮಾಡಿರ್ತಾರೆ. ಆದಂಗೆ ಬಿಲ್ ಮಾಡಿರ್ತಾರೆ. ನಿನ್ನೆ ಅದು ಸ್ವಲ್ಪ ಉಳಿದಿತ್ತು. ಅದಕ್ಕೆ ಇವಾಗ ಬಂದಿದೆ.
ಇದನ್ನ ಮಾಡಿಕೊಂಡು ಈ ಬಿಲ್ಲು ಇದಕ್ಕೆ ನಮ್ಮ ಏನು ಬೆಳಗಾವಿ ಸೌತ್ ನಾರ್ತ್ಗೆ ಜಾಸ್ತಿ ಹಾಕ್ಕೊಂಡು ಅಲೋಕೇಟ್ ಜಾಸ್ತಿ ಮಾಡಿಕೊಂಡು ಕರೆಂಟ್ ಬಿಲ್ ಕಟ್ಟಬೇಕು. ಈಗ ಜನರೇಟರ್ ಇಲ್ಲ ಸರ್, ಯಾವ ಜನರೇಟರ್ ಇಲ್ಲ, ಜನರೇಟರ್ ಕೆಟ್ಟಿದೆ ಅಂತ. ಹೌದು, ಅದು ಆಲ್ಟರ್ನೇಟಿವ್ ವ್ಯವಸ್ಥೆ ಏನೂ ಇಲ್ಲ, ಆಲ್ಟರ್ನೇಟಿವ್ ವ್ಯವಸ್ಥೆ ಈಗ. ಇದನ್ನಿತ್ತು, ಬ್ಯಾಟ್ರಿ ಇತ್ತು, ಬ್ಯಾಟ್ರಿ ಕೆಪಾಸಿಟಿ ಅದು ಇದನ್ನಾಗಿದೆ. ಚೆನ್ನಾಗಿ ಪರದಾಡ್ತಾ ಇದ್ದಾರೆ. ಹೌದು, ಅದು ಈಗ ಇದನ್ನ ಈಗ ಇದು ಹೆಸ್ಕಾಮ್ AW ಅವ್ರ ಜೊತೆ ಮಾತಾಡಿದ್ದೀವಿ. ಬೇರೆ ತಾಲೂಕಿಂದ ಜನ ಬಂದಿದ್ದಾರೆ ಕೆಲಸ. ಹೌದು, ನಾವು ಇದನ್ನು ಬರದೇ ಇದ್ದೀವಿ ಇವರಿಗೆಲ್ಲ. ಇದು ಇದರಲ್ಲಿ ಇದು ನಡೀತಾ ಇತ್ತು ಬ್ಯಾಟ್ರಿಯಲ್ಲಿ. ಇವಾಗ ಇದು ಮಾಡಿದ್ದೀನಿ, ಇದು ಹೆಸ್ಕಾಮ್ AW ಅಲ್ಲಿ ಇದು ಮಾಡಿದ್ದೀನಿ. ಅವರು ಶೀಘ್ರವಾಗಿ ಇದು ರಿಸ್ಟೋರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ದಿನ ಆಯ್ತು ಈಗ ಡಿಸ್ಕನೆಕ್ಟ್ ಆಗಿದ್ದು ಕರೆಂಟ್? ಇದು 3 ದಿನ ಆಯ್ತು. 3 ದಿನದಿಂದ ಹೆಂಗ್ ಸರ್ ಈ ಜನ ಹೆಂಗ್ ಮಾಡ್ಬೇಕು ಸರ್? 3 ದಿನದಿಂದ ಹೌದು, ಅದಕ್ಕೆ